Hello everyone, welcome back to my YouTube channel. How I love being a woman. ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ನಾನು ಇಲ್ಲೇ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕೂದಲಿನ್ನೂ ಒಣಗಿರಲಿಲ್ಲ. ಸೊ ಅದಕ್ಕೆ ನಾನು ಈ ಥರ ಕಟ್ಬಿಟ್ಟಿದ್ದೀನಿ ಸಿಂಪಲಾಗಿರಲಿ ಅಂತ. ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋಷ್ಟು ಪುರ್ಸೋತಿರಲಿಲ್ಲ. ನನ್ನ ಔಟ್ಫಿಟ್ ಯಾವ ಥರ ಉಂಟು ಅಂತ ತೋರಿಸ್ತೀನಿ ರೀ. ಇದು ಇವತ್ತಿನ ನನ್ನ ಔಟ್ಫಿಟ್. ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಗೈಸ್, ರೋಡಲ್ಲಿ ನಡ್ಕೊಂಬರ್ವಾಗ ಆಂಟಿ 2 ರೋಸ್ ಕೊಟ್ಟರು. ನಮ್ಮ ಅಮ್ಮಂಗಂದು ಕೊಟ್ಟಿದ್ದೀನಿ, ನಾನೊಂದು ಇಟ್ಕೊಂಡಿದ್ದೀನಿ. ಗೈಸ್, ಈಗ ಫಂಕ್ಷನ್ ಮುಗಿಸ್ಕೊಂಡು ನಮ್ಮಮ್ಮ ಹಬ್ಬಕ್ಕೆ ಸ್ಯಾರಿ ಬ್ಲೌಸ್ ಹೊಲಿಯೋಕೆ ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ. ಗೈಸ್, ನಮ್ಮಮ್ಮ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸೊ ನಾನು ಇಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬರೋವರೆಗೂ. ಸೊ ಅವ್ರು ಇನ್ನೂ ಬಂದಿಲ್ಲ. ಬಂದಮೇಲೆ ಮನೆಗೆ ಹೋಗಬೇಕು. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ರೋಡಲ್ಲೆಲ್ಲ ಬ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಾನಂತೂ ಕ್ಯಾಮ್ರಾ ಎತ್ತೋದು ಇಳಿಸೋದು ಇದೇ ಮಾಡಿದ್ದೀನಿ. ಗೈಸ್, ಫಂಕ್ಷನ್ಗೆ ಹೋಗಿ ಅಲ್ಲಿ ಏನು ಗಿಫ್ಟ್ ಕೊಡ್ಬೇಕು ಅದು ಕೊಟ್ಟು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು. ಬಟ್ ನನಗೆ ಅಲ್ಲಿ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಅಲ್ಲಿ ವ್ಲಾಗ್ ಮಾಡೋಕ್ಕೆ ಫುಲ್ ಅಜೀಬು. ಎಲ್ಲ ಮೇಲಿಂದ ಕೆಳಗಡೆ ಟಾಪ್ ಟು ಬಾಟಮ್ ನೋಡ್ತವ್ರೆ. ನನಗೆ ಅವ್ರ ಮುಂದೆ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಶೇಮ್. ನಮ್ಮಮ್ಮ ಅದರಲ್ಲಿ ಈ ಕ್ಲಿಪ್ ತಗೋ ಏನಾಗೋದಿಲ್ಲ ಮಾಡ್ಕೊ, ನೀನು ಹಿಂಗೆ ಮಾಡಿದ್ರೆ ವ್ಲಾಗ್ ಮಾಡ್ದಂಗೆ ಮತ್ತು ಹಂಗೆ ನನಗಂತ ಅಲ್ಲಿ ಕ್ಯಾಮ್ರಾ ಎತ್ತೋಕ್ಕೆ ನಾಚಿಕೆ. ಎಲ್ಲ ನನ್ನೇ ನೋಡ್ತವ್ರೆ ಅಂತ. ಇನ್ನೂ ಹೊರಗಡೆ ಎಲ್ಲ ವ್ಲಾಗ್ ಮಾಡೋಷ್ಟು ಗಟ್ಸ್ ಬಂದಿಲ್ಲ. ಇನ್ನೂ ಬರ್ಸ್ಕೊಬೇಕು. ಒಂದು ಸ್ವಲ್ಪ ಶೈ ಫೀಲ್ ಅನಿಸುತ್ತೆ ಎಲ್ಲರ ಮುಂದೆ ಕ್ಯಾಮ್ರಾ ಎತ್ಕೊಂಡು ಮಾತಾಡೋದು. ಅದಕ್ಕೆ ಧೈರ್ಯ ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೂ ಸ್ವಲ್ಪ ತಗೊಂಡೆ ಕ್ಲಿಪ್ಪಿಂಗ್ಸ್ ಎಲ್ಲ. ನಮ್ಮಮ್ಮನೇ ಹೇಳ್ತವ್ರೆ, ಹಿಂಗೆಲ್ಲ ಆದರೆ ನೀನು ಬ್ಲಾಗ್ ಮಾಡ್ದಂಗೆ ಆಯಿತಾ, ನೋಡ್ತಾರೆ ಏನಾಗೋದಿಲ್ಲ, ಅದೆಲ್ಲ ಕಾಮನ್ ತಾನೇ, ತಗೋ ಅಂತ. ನನಗೂ ಒಂಥರ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೂ ಅವ್ರು ಯಾರು ಅನ್ನೋದು ಗೊತ್ತಿರಲ್ಲ. ಬಟ್ ಆದರೂ ಮೇಲಿಂದ ಕೆಳಗೂ ನೋಡ್ತಾ ಇರ್ತಾರೆ. ಅದಕ್ಕೆ ಒಂಥರ ಶೇಮ್ ಅನಿಸುತ್ತೆ ಬ್ಲಾಗೆಲ್ಲ ಮಾಡೋಕ್ಕೆ. ಇವಾಗಲೂ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡಿಕೊಡೋಕ್ಕೆ ಹೋಗಿರುವಾಗಲೂ ರೋಡಲ್ಲೆಲ್ಲ ಕ್ಯಾಮ್ರಾ ಮಾತಾಡೋಕ್ಕೆ ನನಗೊಂಥರ ಶೈ ಫೀಲಿಂಗು. ಅದು ಯಾವ ಥರ ಅಂದರೆ, ಅವ್ರು ನನ್ನನ್ನು ನೋಡ್ತಾ ಇಲ್ಲ ಅಂದರೂ ಕೂಡ ನಾನು ಯಾವ ಥರ ಅಂದ್ಕೊಳ್ಳೋದು ಅಂದರೆ ನನ್ನನ್ನೇ ನೋಡ್ತವ್ರೆ ಅಂತ. ಸೊ ಅದರಿಂದ ನನಗೆ ಮಾತಾಡೋಕ್ಕೆಲ್ಲ ಒಂಥರ ಶೈ ಫೀಲ್ ಆಗುತ್ತೆ. ಸೊ ಮೊದಲು ಇದನ್ನು ಬಿಡಬೇಕು ನಾನು, ಅವಾಗೆಲ್ಲ ಸರಿಯಾಗುತ್ತೆ. ಸ್ವಲ್ಪ ಜನ ಸಬ್ಸ್ಕ್ರಿಪ್ಷನ್ಸ್ ಬಗ್ಗೆನೂ ಕೇಳ್ತಾ ಇದ್ರಿ. ಅದೇನಿಲ್ಲ, ಜಸ್ಟ್ ನೀವು ಇಷ್ಟ ಇದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಅಂದರೆ ಸಬ್ಸ್ಕ್ರಿಪ್ಷನ್ಸ್ ನೀವು ತೊಗೊಬೋದು ಮಂತ್ಲಿ ಪೇ ಮಾಡೋ ಥರ. ಏನಂದರೆ ಕೆಲವೊಂದು ಡೌಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಕೇಳ್ತಾ ಇರ್ತೀರ. ನಾನು ಹೇಗೆ ಅಂದರೆ AV ಲೈಫ್ಸ್ನೆಲ್ಲ ತುಂಬ ಬಿಲೀವ್ ಮಾಡ್ತೀನಿ. ಸೊ ಎಲ್ಲನೂ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಹಾಕೋದಿಲ್ಲ. ಏನು ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು, ಏನು ಹೇಳಬೇಕು ಅಷ್ಟೇ. ತುಂಬ ಫಿಲ್ಟರ್ ಮಾಡಿ ಏನು ತೋರಿಸ್ಬೇಕು, ಏನು ಹೇಳಬೇಕು ಅಷ್ಟನ್ನು ಮಾತ್ರ ನಾನು ತೋರಿಸೋದು. ಪ್ರತಿಯೊಂದೂ A to Z ಎಲ್ಲನೂ ತೋರಿಸೋದಿಲ್ಲ, ಎಲ್ಲನೂ ಹೇಳೋದಿಲ್ಲ. ಬಿಕಾಸ್ ನೀವು ಕೇಳೋರು ಜೆನ್ಯೂನ್ ಆಗಿರ್ತೀರ, ಹೌದು. ಬಟ್ ವೀಡಿಯೋಸ್ನ ಎಲ್ಲರೂ ನೋಡ್ತಾರೆ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿರೋರು, ಮಾಡದೇ ಇರೋರು, ನಮ್ಮನ್ನ ಇಷ್ಟಪಡೋರು, ಇಷ್ಟಪಡದೇ ಇರೋರು ಎಲ್ಲರೂ ನೋಡೋದ್ರಿಂದ ಪ್ರತಿಯೊಂದು ವಿಷಯನೂ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ನಿಮ್ಗೆ ಇದಕ್ಕಿಂತ ಹೆಚ್ಚು ಏನಾದರೂ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಯಾವ ಥರ ಅಂದರೆ ಫುಲ್ ಅನ್ಫಿಲ್ಟರ್. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 5 ಮೆಂಬರ್ಸ್ ಆದರೂ ಸಬ್ಸ್ಕ್ರಿಪ್ಷನ್ಸಲ್ಲಿ ಆ್ಯಡ್ ಆದರೆ ನಾನು ಅಲ್ಲಿ ಅನ್ಫಿಲ್ಟರ್ಸ್ ಬಗ್ಗೆ ಮಾತಾಡೋಕ್ಕೆ ಅಥವಾ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಜಾಯಿನ್ ಆಗ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಫೋರ್ಸಬಲ್ ಏನಿಲ್ಲ. ಬಿಕಾಸ್ ನಾನು ಕೂಡ ಬ್ಯುಸಿನೇ ಗೈಸ್. ಇವಾಗೆಲ್ಲೋ ಫ್ರೀ ಇದ್ದೀನಿ ಅಷ್ಟೇ ವೀಡಿಯೋಸ್ ಮಾಡೋಕ್ಕೆ. ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡು ಜಾಯಿನ್ ಆಗಿ. ಅದರಲ್ಲಿ 5 ಜನ ಮೆಂಬರ್ಸ್ ಆದಮೇಲೆ ನಾನು ನಿಜವಾಗ್ಲೂ ವೀಡಿಯೋಸ್ ಅದರಲ್ಲಿ ಮಾಡಿ ಹಾಕ್ತೀನಿ. ನೀವು ಕೇಳೋ ಡೌಟ್ಸ್ನೆಲ್ಲ ಅದರಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು. ಅದೇ ಕಾರಣಕ್ಕಷ್ಟೇ. ಬಿಕಾಸ್ ನಮ್ಮನ್ನ ನೋಡೋರೆಲ್ಲ ನಮಗೆ ಒಳ್ಳೆಯದೇ ಬಯಸೋದಿಲ್ಲ. ಇದರಲ್ಲಿ ಇಷ್ಟಪಡದೇ ಇರೋರು ನೋಡ್ತಾರೆ. ನಾನು ಮತ್ತೆ ಇನ್ನೊಂದೇನೆಂದರೆ ಸಬ್ಸ್ಕ್ರಿಪ್ಷನ್ಸ್ ಅಮೌಂಟ್ ಜಾಸ್ತಿ ಮಾಡಲ ಹೇಳಿ. ಬಿಕಾಸ್ ತಗೊಳ್ಳೋರು ನೀವಲ್ವ, ಇಲ್ಲ ಅಷ್ಟೇ ಇಲ್ಲ ಜಾಸ್ತಿ ಮಾಡಲ ಅಂತ. ಯಾಕಂದರೆ ನಮ್ಮನ್ನು ಇಷ್ಟಪಡದೇ ಇರೋರು ನಮ್ಮ ಮೇಲೆ 300 ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅವರು ರೆಡಿ ಇರೋದಿಲ್ಲ. ಫ್ರೀಯಾಗಿ ಸಿಕ್ಕೋದನ್ನ ಅಷ್ಟೇ ನೋಡೋದವರು. ಸೊ ಅದರಿಂದ ನೀವು ಹೇಳಿ ಯಾವ ಥರ ಅಂತ. ನನಗಂತೂ ಪ್ರತಿಯೊಂದನ್ನು ತೋರ್ಸೋಕ್ಕೆಲ್ಲ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಏನು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸೋದು ಸೋಷಿಯಲ್ ಮೀಡಿಯಾದಲ್ಲಿ. ಸಣ್ಣ ಪುಟ್ಟ ಡೌಟ್ಗಳು ಕೇಳ್ತಿರಲ್ಲ, ಅದು ಕ್ಲಿಯರ್ ಮಾಡ್ಬೋದು, ಮಾಡದೆ ಏನಿಲ್ಲ. ಬಟ್ ಅದು ಇದೆ ಇಷ್ಟೇ.
ಕೆಲವೊಂದು ಕೆಲಸಗಳೆಲ್ಲ ಆಗೋಕ್ಕಿಂತ ಮುಂಚೆನೇ ಹೇಳ್ಕೊಂಬಿಟ್ರೆ ಎಲ್ಲರ ಕಣ್ಣು ಸೇರಿ ಇರೋದಿಲ್ಲ, ಕಣ್ಣು ಹಂಗೆ ಬಿದ್ದು ಎಲ್ಲ ಹಾಳಾಗಿಬಿಡುತ್ತೆ. ಅದರಿಂದನೇ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನಿಜವಾಗ್ಲೂ 5 ಜನ ಮೆಂಬರ್ಸ್ ಆದಮೇಲೆ ನಾನು ಅದ್ರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ ಗೈಸ್ ರೀಸನ್, ಬೇರೆ ಏನೂ ಇಲ್ಲ. ಇಷ್ಟ ಇದ್ದರೆ ಆಗಿ, ಇಲ್ಲಾಂದರೆ ಬೇಡ ಅಷ್ಟೇ. ಆ್ಯಂಡ್ ನನ್ನನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಪ್ರತಿಯೊಂದೂ. ಬಟ್ ಅದರಲ್ಲೂ ಅಷ್ಟೇ ಎಷ್ಟು ಬೇಕಷ್ಟೇ ತೋರಿಸಿರೋದು ನಾನು. ಬಟ್ ಜೆನ್ಯೂನ್ ಫಾಲೋವರ್ಸ್ಗೆ ಗೊತ್ತಿರುತ್ತೆ ಏನು ಎತ್ತ ಹೇಗೆ ಅನ್ನೋದನ್ನ. ಸೊ ಅದರಿಂದ ಹೇಳಿದಷ್ಟೇ ನಾನು. ಕುಂಕುಮ ಹಾಕಿದ್ದಕ್ಕೆ ಸಖತ್ ಕಳೆ ಬಂದ್ಬಿಟ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ. ಗೈಸ್ ಕುಂಕುಮ ಹಾಕಿರೋದಕ್ಕೆ ನನಗೆ ತುಂಬ ಕ್ಯೂಟ್ನೆಸ್ ಬಂದುಂಟಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ಇಷ್ಟೇ ವಿಡಿಯೋ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.